ಸಚಿವರುಗಳಿಗೆ ಅಧಿಕಾರ ರಕ್ಷಿಸುತ್ತಿರುವ ಸಚಿವರಿಗೆ ಅಧಿಕಾರಿಗಳ ರಕ್ಷಿಸುತ್ತಿರುವ ಸಚಿವರುಗಳಿಗೆ ಅಧಿಕಾರಿಗಳ ಸಚಿವರಿಗೆ ಮಂತ್ರಿ ಮಂಡಲಕ್ಕೆ ಮೊನ್ನೆ ನಡೆದಂಥ ಅನ್ನೂರಿನಲ್ಲಿ ಅರಣ್ಯ ಅಧಿಕಾರಿಗಳು 3 ಜನರನ್ನ ಏಕಾಏಕಿ ಶೂಟ್ ಮಾಡಿ ಕೊಂದಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅವ್ರುಗಳು ಜಿಂಕೆ ಮಾಂಸ ಇಟ್ಟಿದ್ರು ಮತ್ತು ಒಂದು ಯಾವುದೋ ಒಂದು ಪಿಸ್ತೂಲ್ ಇಟ್ಕೊಂಡಿದ್ದು ನಾಳೆ ಬಂದು ಇಟ್ಕೊಂಡಿದ್ರು ಅಂತ. ಅವ್ರು ಏನಾದ್ರು ಇಟ್ಕೊಂಡಿರಲಿ, ನೀವು ಯಾವ ರೀತಿ ಶೂಟ್ ಮಾಡಬೇಕು, ಯಾರು ಕೇಳ್ಕೊಂಡು ಶೂಟ್ ಮಾಡಿದ್ರಿ ನೀವು? ಅವ್ರು ಜಿಂಕೆ ಮಾಂಸ ತೊಗೊಂಡಾಗ ಕಾಲು ಶೂಟ್ ಮಾಡಬೇಕಾಗಿತ್ತು, ಏಕಾಏಕಿ ಎದಕ್ಕೆ ಯಾಕೆ ಶೂಟ್ ಮಾಡಿದ್ರಿ ನೀವು? ಶೂಟ್ ಆಗಿರೋದು ಎಷ್ಟು ಗಂಟೆ ರಾತ್ರಿ ಆಗಿರೋದು ಇದು. ನೀವು ಬೆಳಗಿನ ಜಾವ ನೀವು ಸುದ್ದಿ ಕೊಟ್ಬಿಟ್ಟು 3 ಜನನು ಎಸ್ಕೇಪ್ ಆಗಿದ್ದೀರಿ. ನೀವು ಅವರು ಹಂಗೆ ಮಾಡಿದ್ದಿದ್ರೆ ನೀವು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಶರಣ ಮಾಡಿಸ್ಬೇಕಾಗಿತ್ತು. ನೀವೇ ಏಕಾಏಕಿ 3 ಜನ ನೀವು ಪಾರಾಗಿದ್ದೀರಾ ಅಂದರೆ ಇದು ಅರಣ್ಯ ಅಧಿಕಾರಿಗಳು ಭ್ರಷ್ಟತೆ ಎತ್ಕಾಣ್ತಾ ಇದೆ. ಮಾತ್ರ ಇನ್ನೊಂದೇನಪ್ಪ ಅಂದರೆ ಆ ಹೆಣಗಳನ್ನ ನೀವು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ತೊಗೊಂಡೋಗ್ಬಿಟ್ಟು ನೀವು ಮಾರ್ಜರ್ ಮಾಡಿಸ್ಬೇಕಾಯಿತು. ಸೀದಾ ನೀವು ಮೈಸೂರು ತಗೊಬಂದಿದ್ದೀರಿ. ಮೈಸೂರು ತರೋದು ಕೇಳಿದವ್ರು ಯಾರು? ಪೊಲೀಸ್ ಇಲಾಖೆಗೆ ತಿಳಿಸಿಲ್ಲ. ಮತ್ತು ಅಲ್ಲಿ ಇಲ್ಲೇನಾಗಿದೆ ಅಂದರೆ ಮೇಲಧಿಕಾರಿಗಳ ಗಮನಕ್ಕೆ ತರದೆ ಮೇಲಧಿಕಾರಿನೇ ಇದನ್ನೆಲ್ಲ ಹೇಳ್ಬಿಟ್ಟು ಅವ್ರು 3 ಜನ ಎಸ್ಕೇಪ್ ಮಾಡಿದ್ದಾರೆ ಅನ್ನೋದು ಈಗ ಬಂದಿರುವಂಥ ಮಾಹಿತಿ. ಮತ್ತು ನಮ್ಮ ಸಚಿವರು ಏನಿದ್ದಾರೆ ಅವ್ರು ದ್ವಂದ್ವ ಹೇಳಿಕೆ ನೀಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಇವರು ಬೆಳಗಿನ ಜಾವ ಅವ್ರು ಹೊಡೆದಿರೋದು, ಅವ್ರಿಗೆ ಕೈ ಯಾವುದು ಕಾಲು ಯಾವುದು ತಲೆ ಯಾವುದು ಗೊತ್ತಿಲ್ಲ ಅಂತ. ನೀವು ಇದ್ರಲ್ಲಿ ನೋಡೋದಕ್ಕೆ ಇದು ನೀವು ದ್ವಂದ್ವ ಹೇಳಿಕೆ ನೀಡಬೇಡಿ. ಒಬ್ಬ ಸಚಿವರಾದವ್ರಿಗೆ ಈ ರೀತಿ ಹೇಳಿಕೆ ನೀಡೋದು ತಪ್ಪು. ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸಬೇಕು, ಪೊಲೀಸ್ ಇಲಾಖೆ ಒಪ್ಪಿಸಬೇಕು. ನೀವು ಸುಮ್ಮನೆ FIR ಮಾಡಿಸಿದ್ರೆ ಅಷ್ಟೇ ಹೊರತು ಪೊಲೀಸ್ ಇಲಾಖೆ ಸಂಪೂರ್ಣವಾದ ತನಿಖೆ ಮಾಡಿದ ಇನ್ನೂ ಆದೇಶ ಮಾಡಿಲ್ಲ. ನೀವು ಇದು ಮೇಲೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರೆದ ಒಂದು ಕಾರಣಕ್ಕೋಸ್ಕರ ಈ ಪ್ರಕರಣ ಮುಚ್ಚಣೆ ಮಾಡ್ತಾಯಿದ್ರಿ. ಕೂಡಲೇ ಅಲ್ಲಿ ಏನು 3 ಜನ ಸತ್ತಿದ್ದಾರೆ, ಅವ್ರ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ಕೊಟ್ಟಿದ್ರಿ. 15 ಲಕ್ಷ ಪರಿಹಾರ ಯಾವ ಇದಕ್ಕೆ ಸಾಲತ್ತೆ? ಚಿಕ್ಕ ಮಕ್ಕಳಿದ್ದಾರೆ, ಇನ್ನು ಕೆಲವು ದೊಡ್ಡವರು ಇದ್ದಾರೆ. ನೀವು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರಿ, ಕೆಲಸವನ್ನು ಆದಷ್ಟು ಕ್ಷಣದಲ್ಲೇ ಕೊಡಬೇಕಾಗಿತ್ತು, ಇನ್ನೂ ಸಹ ನೀವು ಕೊಟ್ಟಿಲ್ಲ. ಮತ್ತು ಪ್ರಕರಣವನ್ನು ಬೇಗ ತನಿಖೆ ಮಾಡಿಸ್ಬೇಕು, ಬೇಗ 3 ಜನನ ಜೈಲಿಗೆ ಹಾಕಿಸ್ಬೇಕು, ಅವ್ರ ಕೆಲಸ ಅಮಾನತ್ ಆಗಬೇಕು ಅನ್ನೋದು ನಾನು ಕೇಳ್ಕೊತೀನಿ. FIR ಕ್ಲೀನಾಗಿ ಅವ್ರು ಮಾಡಿರೋ ತನಿಖೆ ಏನಿದೆ ಅದನ್ನೆಲ್ಲ ಹಾಕಬೇಕಲ್ಲಿ. ಸುಮ್ಮನೆ ಕಾಟಾಚಾರಿಗೆ FIR ಹಾಕ್ಬಾರ್ದು ಅಂತೇಳಿ ನಾನು ಸಂಬಂಧಪಟ್ಟಂಥ ಸಚಿವರಿಗೆ ಮತ್ತು ಎಲ್ಲರಿಗೂ ಒತ್ತಾಯ ಮಾಡ್ತಾಯಿದ್ದೀನಿ.